ಇಲ್ಲಿ ಕಾಲು ತಗೋತಾರಾ? ಎಷ್ಟು ಕಾಲು? 10 ರೂಪಾಯಿಗೆ 4 ಕಾಲು. ಸೂಪರ್ ಅಲ್ಲ, 10 ರೂಪಾಯಿಗೆ 4 ಕಾಲು ಅಂದರೆ ಏನೋ ಮಾಂಸ ತಿಂದಂಗೂ ಆಗುತ್ತೆ. ರೈಸ್ ಕೊಟ್ಟು ಅಣ್ಣ ಒಂದೊಂದು ಪೀಸ್ ಹಾಕ್ಕೊಡ್ತೀನಿ ಅಣ್ಣ. ಬರಬೇಕು ಕಸ್ಟಮರ್, ಇವತ್ತು ತಿನ್ಕೊಳ್ಳೋದ್ರೆ ನಾಳೆ ತಿನ್ನಿ ಬಂದೇ ಬರಬೇಕು ಊಟಕ್ಕೆ. ಆ ಥರ ಅಣ್ಣ, ಯಾವುದೇ ಪೀಸ್ ಆಗಲಿ ಅಣ್ಣ ಒಂದೊಂದು ಪೀಸ್ ಹಾಕ್ಕೊಡ್ತೀನಿ. ಸುಮ್ಮನೆ ರೈಸ್ ತಗೊಂಡ್ರೆ ಒಂದು ಪೀಸ್ ಹಾಕ್ಕೊಟ್ಬಿಡ್ತೀರಾ? ಹಾಕ್ಕೊಡ್ತೀನಿ ಅಣ್ಣ. ಅವ್ರು ತಗೊಂಡಿಲ್ಲ ಅಂದ್ರೂ? ಅವ್ರು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಡ ಆದ್ರೂ ನಾನು ಹಾಕ್ಕೊಡ್ತೀನಿ ಅಣ್ಣ. ಆ ಥರ ಅಣ್ಣ, ನಾನು ಊಟದ ಇದು ಮಾಡಲ್ಲ. ಬರ್ತಾರೆ ಕಸ್ಟಮರ್, ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ. ಒಂದು ಪೀಸ್ ಹಾಕ್ತಾರಲ್ಲ ಊಟಕ್ಕರ ಅಂತ, ಏನು ಹಾಕ್ಲಂಗೆ ಸ್ವಲ್ಪ ಇದು ಮಾಡಿಕೊಡ್ತಾರೆ, ನೋಡಲ್ಲ ಅಂತ ಹಾಕ್ಕೊಡ್ತೀನಿ ಅಣ್ಣ. ಅರೆ ಮಾಂಸ ಎಷ್ಟು ಪ್ಲೇಟ್ ಇದು? ಹಾಫ್ 70, ಫುಲ್ 140. ಓಕೆ. ಬೇರೆ ಅಣ್ಣ ಬೋಟಿ ಇದೆಷ್ಟಕ್ಕ? ಅದು 70 ಅಣ್ಣ, ಹಾಫು ಫುಲ್ 140. ಸೇಮೆ ಅಣ್ಣ, ಎಲ್ಲ ದಪ್ಪ ಪೀಸು. ಓಕೆ ಅಣ್ಣ. ಇದು ಚಿಕನ್ ಫ್ರೈ. ಫ್ರೈ ಅಣ್ಣ. ಇದೆಷ್ಟಕ್ಕ? ಹಾಫ್ 60, ಫುಲ್ 120. ಓಕೆ. ಇದು ಸ್ವಲ್ಪ ಕಮ್ಮಿ. ಅಣ್ಣ ಇದು ಸೇರ್ವಾ, ಚಿಕನ್ ಸೇರ್ವಾ. ಚಿಕನ್ ಸೇರ್ವಾ. ಓಕೆ. ಅಣ್ಣ ಮುದ್ದೆ ಎಷ್ಟು? ಒಂದು 20 ಅಣ್ಣ. 20 ರೂಪಾಯಿ. ಓಕೆ. ರೈಸ್ ಅಣ್ಣ, ಬಿಳಿ ಅನ್ನ. ತರಕಾರಿ ಸಾಂಬಾರು ಇರುತ್ತೆ, ಇವತ್ತು ಬೆಡ್ ಫ್ರೈ ಸಿಕ್ಕಿಲ್ಲ. ತರಕಾರಿ ಸಾಂಬಾರು. ತರಕಾರಿ ಸಾಂಬಾರು ಪ್ರತಿಯೊಂದು ಇದೇ ಥರ ಇರುತ್ತಾ ಅಥವಾ ಬೇರೆ? ಡೈಲಿ ಇದೇ ಥರ ಇರುತ್ತೆ ಅಣ್ಣ. ಇವತ್ತು ಲಿವರ್ ಮಾಡಿಲ್ಲ ನಾನು, ಹಾಗಾಗಿ ಸರಿ. ಬೆಡ್ ಫ್ರೈ, ಲಿವರು ಪ್ರತಿಯೊಂದು ಸಿಗುತ್ತೆ ಅಣ್ಣ. ಡೈಲಿ ಏನೇನು ಸಿಗುತ್ತೆ ನಾರ್ಮಲ್ ಆಗಿ? ಮುದ್ದೆ, ರೈಸು, ಚಿಕನ್, ಲಿವರ್, ಬೋಟಿ, ತಲೆ ಮಾಂಸ, ಬೆಡ್ ಫ್ರೈ, ಲಿವರು, ತರಕಾರಿ ಸಾಂಬಾರು ಪ್ರತಿಯೊಂದು ಮಾಡ್ತೀನಿ ಅಣ್ಣ. ಪ್ರತಿಯೊಂದು ಮಾಡ್ತೀರಾ? ಟೈಮಿಂಗ್ಸ್ ಏನಿದು? 12 ಗಂಟೆಗೆ ಸಂಜೆ 5 ಗಂಟೆಗೆ. ಸಂಜೆವರೆಗೂ ಇರ್ತೀರಾ? ಇದು ಅಡ್ರೆಸ್? ಮಾಗಡಿ ರೋಡು, ಮಾಗಡಿ ರೋಡ್, ಗೊಲ್ರಟ್ಟಿ ಟೋಲ್. ಇದು ಇದೇ ಟೋಲು? ಇದೆ. ಓಕೆ, ಇದೇ ಟೋಲ್ ಮುಂದೆನೇ ಇದ್ದೀರಾ? ಚಂದ್ರಶೇಖರ್ ನಾಟಿ ಸ್ಟೈಲ್ ಅಂತ 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಶೂಟಿಂಗರು ಪ್ರತಿಯೊಬ್ಬರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕಮ್ಮಿ ರೇಟಲ್ಲೇ ಕೊಡೋದು, ಆದರೂ ತಿನ್ಕೊಂಡಾದ್ರೂ ಮತ್ತೆ ಹುಡುಕೊಂಡ್ ಬರ್ಬೇಕು ಇಲ್ಲಿಗೆ. ಆ ಥರ ಹಣ ಮಾಡ್ತಾ ಇರೋದು ಅಡುಗೆ. ನಾವು ಮನೇಲೇ ಫುಲ್ಲು ಪ್ರತಿಯೊಂದು ಮಾಡ್ತೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಮಾಡ್ಕೊಂಡು ಹೋಗೋದು, ಒಬ್ಬರು ಈಗ ಕೆಲ್ಸಕ್ಕೆ ಇಟ್ಕೊಂಡಿದ್ವಿ ಅಷ್ಟೇ. ಮನೇಲೇ ಮಾಡೋದು ಪ್ರತಿಯೊಂದು. ಖಾರ ಪುಡಿನೂ ಅಷ್ಟೇ ಮನೇದೇ ಅಣ್ಣ, ಹೋಟ್ಲದ್ದು ಏನು ನಾವು ಬೇರೆ ತರಲ್ಲ, ಮನೇಲೇ ಮಾಡಿಸ್ಕೊಂಡು ತೊಗೊಂಬಂದು ಮಾಡ್ಕೊಬರೋದು. ಆದ್ರೂ ನೀವು ಕವರ್ ಹಾಕ್ಬಾರ್ದು. ಹೌದಾ ಅಣ್ಣ? ಹಾಕಲ್ಲ ಬಿಡಿ ಅಣ್ಣ. ಯಾವ್ದಾದ್ರು ಅಡಿಕೆ ತಟ್ಟೆ ಯೂಸ್ ಮಾಡಿ, ಇಲ್ಲಾಂದ್ರೆ ನಾರ್ಮಲ್ ಪ್ಲೇಟು, ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ. ಇಲ್ಲ ಅಣ್ಣ, ಫಸ್ಟು ಸ್ಟೀಲ್ ತಟ್ಟೆನೇ ತೊಗೊಂಡಿದ್ದು, ಆಮೇಲೆ ಇಲ್ಲೆಲ್ಲ ಚೇಂಜ್ ಆಗೋದು ಬೇಡ ತಟ್ಟೆಗಳು. ಬೇಡ ಬಿಡು, ನಾವು ಪ್ಲಾಸ್ಟಿಕ್ ತಟ್ಟೆ ತರ್ತೀವಿ, ಯೂಸ್ ಮಾಡ್ಕೊಳ್ಳಿ ಅಂತ ನಾವು. ಯಾರು ಕೇಳಿದ್ರೆ ಮಾತ್ರ ಹಾಕೊಡಿ ಕವರು, ಇಲ್ಲಾಂದ್ರೆ ಹಾಕೊಡ್ಬೇಡಿ. ಹಾಕೊಡಲ್ಲ ಕವರೇ ಹಾಕ್ಬಾರ್ದು ಲೆಕ್ಕ. ಇಲ್ಲ ಅಣ್ಣ, ಯಾರ ಕೇಳಿದ್ರೆ ಹಾಕ್ಕೊಡ್ತೀನಿ, ಇಲ್ಲಾಂದ್ರೆ ಹಾಕ್ಕೊಡಲ್ಲ. ಮಾಮೂಲಿ ಸೋಪ್ ಹಾಕ್ಬಿಟ್ಟೆ ನೀಟಾಗಿ ತೊಳ್ಕೊಂಡ್ಬರ್ತೀವಿ. ಕವರ್ ಯೂಸ್ ಮಾಡಬಾರ್ದು, ಗೊತ್ತಾ? ಗೊತ್ತಣ್ಣ, ನೋಡಿ ಮಾಡಬೇಡ್ರಿ. ಇನ್ನೊಂದು ಪ್ಲೇಟ್ ಕೊಡೋಣ. ಯಾರು ಬಂದಿಲ್ಲ ಬಿಡು, ಅವನಿಗಾಯ್ತು, ಅವ್ರಿಗೆ ಮಾಡ್ತೀನಿ ಇವಾಗ. ಪಕ್ಕ
ಅಕ್ಕ ನಮಗೆ ಒಂದೆರಡು ಚಪಾತಿ ಕೊಡಿ, ಚಿಕನ್ ಕೊಡಿ. ಗುರು ಇವ್ರು ಯಾರು ಗುರು, ಬರೀ ಸೇರ್ವಾ ತೊಗೊಂಡ್ರು, ಅನ್ನ ತೊಗೊಂಡು ಸೇರ್ವಾ ತೊಗೊಂಡ್ರು ಒಂದು ಪೀಸ್ 2 ಪೀಸ್ ಹಾಕ್ಕೊಟ್ಬಿಡ್ತಾರೆ. ನಾರ್ಮಲಾಗಿ ಒಂದು ಪೀಸ್ ಅಂತೂ ಎಲ್ಲರಿಗೂ ಹಾಕ್ಕೊಡ್ತಿದ್ರು. ಕೇಳಿದ್ದಕ್ಕೆ ರಿಪೀಟ್ ಆಗಬೇಕು ಕಸ್ಟಮರು, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಅಂತಾರೆ. ಗೊತ್ತಿಲ್ಲ, ಬಡವ್ರ ಮನೆ ಊಟ ರುಚಿ ಚೆನ್ನಾಗಿರುತ್ತೆ. ನೋಡಿ ಹಾಫ್ಗೆ 5 ಪೀಸ್ ಹಾಕಿದ್ದಾರೆ. ಚಿಕನ್ ಮಾತ್ರ ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೋಸ್ಕರ ಚಿಕನ್ನೇ ತೊಗೊಂಡೆ. ಬೋಟಿ, ತಲೆ ಮಾಂಸ ಎಲ್ಲ ಸಿಗುತ್ತೆ, ಚೆನ್ನಾಗಿದೆ. ತಪ್ಪ ಪೀಸೆ ಗುರು, ನೋಡಿ ತಪ್ಪ ಪೀಸ್. ಸೇರು ಮಾತ್ರ ಗಟ್ಟಿಯಾಗಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ರೀಸನಬಲ್ ಪ್ರೈಸು. 70 ರೂಪಾಯಿ, 60 ರೂಪಾಯಿ, 60 ರೂಪಾಯಿ ಚಿಕನು, 70 ರೂಪಾಯಿ ಬೋಟಿ, 70 ರೂಪಾಯಿ ತಲೆ ಮಾಂಸ. ಹಾಫೇನೆ ಆಲ್ಮೋಸ್ಟು ಜಾಸ್ತಿನೇ ಕ್ವಾಂಟಿಟಿ ಇರುತ್ತೆ ಇಲ್ಲೆಲ್ಲ. ಫುಲ್ ಅಂದರೆ ತಟ್ಟೆ ತುಂಬ ಆಗ್ಬಿಡುತ್ತೆ. ಮುದ್ದೆ, ಚಪಾತಿ, ರೈಸ್ ಎಲ್ಲ ಸಿಗುತ್ತೆ. ಇಲ್ಲಿ ಬರೋರೆಲ್ಲ ಆಲ್ಮೋಸ್ಟು ಆಟೋ ಓಡಿಸೋರು, ಸುತ್ತಮುತ್ತ ಪೇಂಟ್ಗಿನ ಕೆಲಸ ಹೋಗೋರು, ಕೂಲಿ ಕೆಲಸ ಮಾಡೋವಂಥವ್ರು, ಇಂಥವರೇ ಜಾಸ್ತಿ ಬರೋದು. ಸ್ವಲ್ಪ ಹೈಜಿನ್ ಕಮ್ಮಿ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡ್ಗುರು, ಅವ್ರು ಯಾರೋ ಫಾಲೋವರ್ ಬಂದಿದ್ರು. ಆ್ಯಕ್ಚುಲಿ ನಮ್ಮ ಫಾಲೋವರು ತಲೆ ಮಾಂಸ ಭಲೇ ಇಷ್ಟ ಅಂತ ಇಲ್ಲಿ ಸಿಗೋಪ್ಪ ತಲೆ ಮಾಂಸ, ಅದಕ್ಕೋಸ್ಕರ ತಲೆ ಮಾಂಸ ತಗೊಂಡೆ. ಮಾಂಸ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಬಾಬಾ ಸೇರ್ವನ ಗಮ್ಮಂತಿದೆ ತಲೆ ಮಾಂಸ ಸೇರ್ವ. ಓ ಅದ್ದೂರಿಯಾಗಿದೆ. ಮಾಂಸನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಮಾಂಸಕ್ಕೆ ಮಸಾಲೆನೂ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ತಲೆ ಮಾಂಸ ರೆಕಮೆಂಡೆಡ್. ತಲೆ ಮಾಂಸ ಸಕ್ಕತ್ತಾಗಿದೆ. ಏನು ಯಾವಾಗ ತಲೆ ಮಾಂಸನೇ ತಿನ್ನೋದು ನೀವು ಇಲ್ಲಿ? ತಲೆ ಮಟನ್ನು ಇಲ್ಲಾಂದ್ರೆ ಬೋಟಿ ಜಾಸ್ತಿ ತಿನ್ನಲ್ಲ, ತಲೆ ಮಟನ್ ಈಗಲೂ ಒಂದು ಹಾಫ್ ಹಾಕ್ಸ್ಕೊಳಕ್ಕೆ ಹೋಗ್ತೀನಿ. ಮತ್ತೆ ಇನ್ನೊಂದು ಹಪ್ಪ ಚೆನ್ನಾಗಿದೆ ತಲೆ ಮಟನ್ ಬಿಡಿ. ಚೆನ್ನಾಗಿದೆ, ನೀವು ತಿಂದಿರೋದಕ್ಕೆ ನಾನು ತಗೊಂಡು ತಿಂದಿದ್ದೀಗ. ಚೆನ್ನಾಗಿದೆ, ನೋಡಿದ್ದೀರಾ? ನೋಡ್ತಾ ಇರಿ.